లింగత్వ మరియు లైంగిక అల్పసంఖ్యాకుల అభివృద్ధి కోసం 2026-27 రాష్ట్ర బడ్జెట్లో 200 కోట్లు కేటాయించాలని ప్రతినిధులు డిమాండ్ చేశారు. జిల్లా కలెక్టర్ కార్యాలయంలో నిర్వహించిన విలేకరుల సమావేశంలో వారు మాట్లాడుతూ ప్రభుత్వం ఎన్నికల హామీని నిలబెట్టుకోవాలని కోరారు. అభివృద్ధి నిగమ్ ఏర్పాటు, ప్రభుత్వ ఉద్యోగాల్లో 1% రిజర్వేషన్, ఉచిత లింగ నిర్ధారణ శస్త్రచికిత్సలు మరియు ప్రతి జిల్లాలో ప్రత్యేక ఆరోగ్య కేంద్రాలు ఏర్పాటు చేయాలని డిమాండ్ చేశారు. బడ్జెట్లో ప్రకటించకపోతే రాష్ట్ర వ్యాప్తంగా ಆಂದೋಲನలు చేపడతామని హెచ్చరించారు. ಅಂತ ನಾನು ಲಿಂಗ ಪರಿವರ್ತನೆ ಒಂದಂತ ಮಹಿಳೆ ಅಂತ ಗುರುತಿಸ್ಕೊಳ್ತೀನಿ. ಇವತ್ತು ನಾವು ಪತ್ರಿಕಾಗೋಷ್ಠಿ ಯಾಕೆ ಮಾಡಿದ್ದೀವಿ ಅಂದರೆ ಪ್ರತಿ ವರ್ಷದ ಥರ ಈಗ ಸರ್ಕಾರದ ಅಧಿವೇಶನ ನಡೀತಾ ಇದೆ. ಮಾರ್ಚ್ 3ನೇ ತಾರೀಕಿಂದ 21ನೇ ತಾರೀಕುವರೆಗೂ ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯವರಾಗಿರ್ಬೋದು, ನಾವು ಅವ್ರನ್ನ ಭೇಟಿ ಮಾಡಿದಾಗ 200 ಕೋಟಿ ಅನುದಾನನ ಮೀಸಲಾತಿ ಇಡ್ತೀವಿ ಅಂತ ಹೇಳಿದರು. ಆ ಪ್ರಕಾರ ಈ ವರ್ಷ 200ರಿಂದ 250 ಕೋಟಿ ರೂಪಾಯಿ ಮೀಸಲಿಡಬೇಕು. ನಮಗೆ ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಹಲವಾರು ಬೇಡಿಕೆಗಳಿವೆ. ಒಂದು, ನಮ್ಮದೇ ಆದಂಥ ಅಭಿವೃದ್ಧಿ ನಿಗಮ ಆಗಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಅಭಿವೃದ್ಧಿ ನಿಗಮ ಆದಾಗ ಈಗಾಗಲೇ ಮಹಿಳಾ ಅಭಿವೃದ್ಧಿ ನಿಗಮ ಇದೆ, ಮಕ್ಕಳ ಬಗ್ಗೆ ಅಭಿವೃದ್ಧಿ ನಿಗಮ ಇದೆ, ವಿಕಲಚೇತನದಿದೆ, ಮೈನಾರಿಟಿದಿದೆ. ಅದೇ ಥರ ನಮ್ಮದು ಸಹ ಒಂದು ಅಭಿವೃದ್ಧಿ ನಿಗಮ ಆಗಬೇಕು ಅಂತ ಕೇಳ್ತಾ ಇದ್ದೀವಿ. ಅದಾದಾಗ ನಮ್ಮ ಸಮಸ್ಯೆಗಳು, ನಮ್ಮ ಕುಂದುಕೊರತೆಗಳು, ನಮಗೆ ಏನು ಬೇಕಾಗಿದೆ ಅನ್ನೋದನ್ನು ಅದರಲ್ಲಿ ಕೂತ್ಕೊಂಡು ನಾವು ಚರ್ಚೆ ಮಾಡ್ಕೊಳ್ಬೋದು. ಆ ಸಂಬಂಧಪಟ್ಟ ಅಧಿಕಾರಿಗಳಿರಲಿ, ಸಂಬಂಧಪಟ್ಟ ಸಚಿವರು ಅದರಲ್ಲಿರಲಿ, ನಮ್ಮ ಸಮುದಾಯದ ಅದರಲ್ಲಿ ಭಾಗವಾಗಿರ್ತಾರೆ. ಆ ಒಂದು ಕಮಿಟಿ ಆ ಥರ ಇರ್ತಾಗ ಒಂದು ನಿಗಮ ಆದಾಗ ನಮಗೆಲ್ಲ ಅನುಕೂಲ ಆಗುತ್ತೆ ಅಂತ ನಿಗಮ ಆಗಬೇಕಂತ ಕೇಳ್ತಾ ಇದ್ದೀವಿ. ಎರಡನೇದು 250 ಕೋಟಿ ಅನುದಾನ ಇಡಬೇಕು. ನಮಗೆ ಮನೆಗಳು ಸಿಗಬೇಕು. ಪ್ರತಿಯೊಬ್ಬರಿಗೂ ಮನೆ ವಸತಿ ಅನ್ನೋದು ಇಂಪಾರ್ಟೆಂಟು. ರೋಟಿ ಕಪ್ಪಡ ಮಕಾನ್ ಅನ್ನೋವಾಗ ತಿನ್ನೋದಕ್ಕೆ ಊಟ, ಹಾಕ್ಕೊಳ್ಳೋದಕ್ಕೆ ಬಟ್ಟೆ, ಉಳ್ಕೊಳ್ಳೋದಕ್ಕೆ ಒಂದು ಮನೆ ಬೇಕು. ಅದರಿಂದ ವಸತಿ ಸಹಾಯ ಬೇಕು ಅಂತ ಕೇಳ್ತಾ ಇದ್ದೀವಿ. ಹಾಗೆ ಆಯುಷ್ಮಾನ್ ಕಾರ್ಡ್ ಯೋಜನೆಯಲ್ಲಿ 5 ಲಕ್ಷ ರೂಪಾಯಿ ಇದೆ. ಬರೀ ಆರೋಗ್ಯ ಹೃದಯ ಅನ್ನೋ ಹೆಸರಲ್ಲಿ ಮಾತ್ರ ಅದನ್ನು ಬಳಸ್ತಾ ಇದ್ದಾರೆ. ಶಸ್ತ್ರಚಿಕಿತ್ಸೆಗೆ ಈಗ ನಾವೇನು ಒತ್ತಾಯ ಮಾಡ್ತಾ ಇದ್ದೀವಿ ಅಂದರೆ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಈ ಒಂದು ಆಯುಷ್ಮಾನ್ ಕಾರ್ಡಲ್ಲಿ 5 ಲಕ್ಷ ರೂಪಾಯಿ ಹಣನ SRS ಸೆಕ್ಸ್ ರೀ ಅಸೆಸ್ಮೆಂಟ್ ಸರ್ಜರಿಗೋಸ್ಕರ ಸಹಾಯ ಮಾಡಬೇಕು. ಅದಕ್ಕೆ ಅನುಗುಣವಾಗಿ ಅದು ಕೊಡಬೇಕಂತ ಕೇಳ್ತಾ ಇದ್ದೀವಿ. ಆ ಒಂದು ಸರ್ಜರಿಗೋಸ್ಕರ ನಮ್ಮ ಸಮುದಾಯದ ಭಿಕ್ಷಾಟನೆ, ಬೇಗಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಹೆಚ್ಚಿಗೆ. ಅದು ನಿಲ್ಲೋದಕ್ಕೆ ಒಂದು ಸಾಧ್ಯ ಆಗ್ಬೋದು ಅಂತ ಇದು. ಇನ್ನೊಂದು ವಿಷಯ ಏನಂದರೆ ನಮ್ಮ ಸಮುದಾಯದ್ದು ಹೆಚ್ಚು ಸರ್ವೆ ಆಗಿದೆ. ಸರ್ವೆ ಆಗಿರೋ ಪ್ರಕಾರ ನಮ್ಮ ಸಮುದಾಯದಲ್ಲಿ ಹೆಚ್ಚಿಗೆ ಗುರುತಿಸಬೇಕು, ನಮ್ಮ ಸಮುದಾಯಕ್ಕೆ ಸಹಾಯ ಮಾಡಬೇಕು. 1% ರಿಸರ್ವೇಷನ್ ಏನಿದೆ ಅದು ರಿಸರ್ವೇಷನ್ನು ಇಂಪ್ಲಿಮೆಂಟ್ ಆಗಬೇಕಂತ ಕೇಳ್ಕೊತಾ ಇದ್ದೀವಿ. ಹಾಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಮ್ಮ ಸಮುದಾಯದವ್ರದ್ದು ಆರೋಗ್ಯ ಕೇಂದ್ರ ಆಗಬೇಕು. ಜಿಲ್ಲಾವಾರು ಒಂದಿದ್ದರೆ ಪರವಾಗಿಲ್ಲ, ಜಿಲ್ಲೆಗೆ ಒಂದಿದ್ದರೆ ಸಾಕು. ನಮ್ಮ ಲಿಂಗತ್ವ ಅಲ್ಪಸಂಖ್ಯಾತ ಅಥವಾ ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯದವರು ಯಾರಿದ್ರೆ ಅಲ್ಲಿ ನಮ್ಮ ಸಮುದಾಯದವರು ಹೋಗಿ ನಮ್ಮದೇ ಆರೋಗ್ಯ ಕೇಂದ್ರ ಅಂತ ಇದೆ ಅಂತ ನಾವು ಗುರುತಿಸ್ಕೊ. ಈಗಾಗಲೇ ತೆಲಂಗಾಣದಲ್ಲಿ ಆಗಿದೆ, ಲಿಂಗತ್ವ ಅಲ್ಪಸಂಖ್ಯಾತರ ಆರೋಗ್ಯ ಕೇಂದ್ರ ಆಗಿದೆ. ಆಂಧ್ರದಲ್ಲಿ ಪೆನ್ಷನ್ ಸಿಗ್ತಾಯಿದೆ, 6,000 ರೂಪಾಯಿ ಪೆನ್ಷನ್ ಸಿಗ್ತಾಯಿದೆ. ಇಲ್ಲಿ ಬರೀ 800 ರೂಪಾಯಿಂದ ಈಗ 1,200 ರೂಪಾಯಿ ಮಾಡಿದ್ದಾರೆ. ಯಾವುದಕ್ಕೂ ಸಾಲೋದಿಲ್ಲ. 18ರಿಂದ 30 ವರ್ಷ ಸಮುದಾಯದಲ್ಲಿ ಏನು ಸಿಗಬೇಕಂದ್ರೆ ದುಡಿಯೋದಕ್ಕೆ ಕೆಲಸ ಸಿಗಬೇಕು, ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ಬೇಕು, ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಹಾಸ್ಟೆಲ್ ವ್ಯವಸ್ಥೆ ಆಗ್ಬೋದು, ಶಾಂತಿ ಹೋಮ್ ಆಗಿರ್ಬೋದು, ಎಲ್ಲ ವ್ಯವಸ್ಥೆ ಮಾಡಬೇಕು, ಮನೆಗಳು ಕೊಡಬೇಕು. 45 ವರ್ಷ ಮೇಲ್ಪಟ್ಟವ್ರಿಗೆ 5,000 ರೂಪಾಯಿಂದ 6,000 ರೂಪಾಯಿ ಪೆನ್ಷನ್ ಸಿಗಬೇಕು ಮಾಸಾಸನ. ಯಾಕೆ ಅಂದರೆ ಅವರು 45 ವರ್ಷ ಆದಮೇಲೆ ದುಡಿಯೋಕ್ಕೆ ಕಷ್ಟ ಆಗುತ್ತೆ, BP ಶುಗರ್ ಹೆಚ್ಚಿಗೆ ಆಗಿರುತ್ತೆ, ಮೆಡಿಸಿನ್ ತೊಗೋಬೇಕು, ಬಾಡಿಗೆ ಕಟ್ಟಬೇಕು. ಅದರಿಂದ ಆಂಧ್ರದಲ್ಲಿ 6,000 ಕೊಡ್ತಾರೆ, ಅದೇ 6,000 ನಮ್ಮ ಸಮುದಾಯದಲ್ಲಿ ಸಿಗಬೇಕಂತ ನಾನು ಕೇಳ್ತೀನಿ.